ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಕನ್ನಡಿಗ ಮನೋಜ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳಬೇಕು. ಮತ್ತು ಬೌಲಿಂಗಲ್ಲಿ ನಮ್ಮ ಸಿರಾಜ್ ಅಣ್ಣ ಮತ್ತು ಟಾಪ್ ಪ್ಲೇ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ನಮ್ಮ ಕನ್ನಡಿಗ ಮನೋಜ್ ಅವರು ಯಾವ ರೀತಿ ಆಟ ಆಡಿದ್ದಾರೆ ಮತ್ತು KKR ವಿರುದ್ಧ ಯಾರಿಗೆ ಚಾನ್ಸ್ ಕೊಡ್ಬೋದು ನಮ್ಮ RCB ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB 2024 ಇನ್ನು ಜೀವಂತ ಉಳಿಬೇಕು, ಪ್ಲೇ ಆಫ್ ಆದಲ್ಲಿ ಉಳಿಬೇಕು ಅಂತಂದರೆ ಇನ್ನು ಮುಂದೆ ಎಲ್ಲ ಮ್ಯಾಚು ಕೂಡ ಗೆಲ್ಲಬೇಕು ಅಂತ ಹೇಳಬೇಕು. ಏನಾದ್ರು ಸೋಲ್ತು ಅಂತಾರೆ RCB ತನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೇಕು. ಆಮೇಲೆ ಅವ್ರು ಸೋಲ್ಬೇಕು ಇವ್ರು ಸೋಲ್ಬೇಕು ಅಂತ ಕಾಯಬೇಕಾಗುತ್ತೆ ಅಂತ ಹೇಳ್ಬೇಕು. ಅದೆಲ್ಲ ಆಗದವರ ಮಾತು. RCB ತಂಡ ಕ್ವಾಲಿಫೈ ಆಗಬೇಕು ಡೈರೆಕ್ಟಾಗಿ, ಅಂದರೆ ಅವ್ರ ಮೇಲೆ ಡಿಫೆಂಡ್ ಆಗದಲ್ಲೇ ಪ್ಲೇ ಆಫ್ ಹೋಗಬೇಕು ಅಂತ ಇನ್ನು ಮುಂದೆ 7 ಪಂದ್ಯ ಗೆದ್ರೆ ಮಾತ್ರ ಒಂದು ಅವಕಾಶ ಅಂತ ಹೇಳ್ಬೇಕು RCB ತಂಡಕ್ಕೆ. ಆದರೆ ನಾಳೆ ನಮ್ಮ RCB ತಂಡ KKR ವಿರುದ್ಧ ಆಡಬೇಕು ಅಂತ ಹೇಳ್ಬೇಕು. ಅವ್ರ ವಿರುದ್ಧ ಸೇಣು ತೀರಿಸ್ಕೋಬೇಕು ಅಂತ ಹೇಳ್ತೀನಿ. ನಮ್ಮ RCB ತಂಡ ಅವ್ರ ವಿರುದ್ಧ ಆಡೋಕ್ಕೆ ಪ್ರಾಕ್ಟೀಸ್ ತಯಾರಿ ಶುರು ಮಾಡ್ಕೊಂಡು ಅಂತ ಹೇಳ್ಬೇಕು. ನಮ್ಮ ಕನ್ನಡಿಗ ಮನೋಜ್ ಅವರಿಗೆ ಚಾನ್ಸ್ ಕೊಟ್ಟರೆ RCB ತಂಡ ತುಂಬ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂತಾರೆ ಆ ರೀತಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೇಕು. ಕೇವಲ 29 ಬಾಲಲ್ಲಿ 52 ರನ್ ಹೊಡೆದ್ರು ಅಂತ ಹೇಳ್ಬೇಕು. ಔಟ್ ಆದ್ರು ಅಂತ ಹೇಳ್ಬೇಕು. ಇದರಲ್ಲಿ 4 6 ಮತ್ತು 5 4 ಇತ್ತು ಅಂತ ಹೇಳ್ಬೇಕು. ಇವರ ಫಿನಿಷರ್ ಆಗಿ RCB ತಂಡ ಏನಾರ ಮಾಡ್ತು ಅಂತಾರೆ ತುಂಬಾ ಚೆನ್ನಾಗಿರುತ್ತೆ. ಅನುದ್ರಾವತ್ ಬದಲಾಗಿ ಚಾನ್ಸ್ ಕೊಟ್ಟವ್ರಿಗೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೇಕು. ಇನ್ನು ಬೌಲಿಂಗ್ ವಿಚಾರಕ್ಕೆ ಹೋಯ್ತು ಅಂತಾರೆ RCB ತಂಡದಲ್ಲಿ ಮಿಂಚಿದ್ದಾರೆ ಅಂತ ಹೇಳ್ಬೇಕು. ನಮ್ಮ ಸಿರಾಜ್ ಅವರು ಕಂಬ್ಯಾಕ್ ಮಾಡಲು ಸಿದ್ಧಾಂತ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಗುರು. ಯಾಕಂತಾರೆ 3 ವಿಕೆಟ್ನ ಕಿತ್ತಿದ್ದಾರೆ ಅಂತ ಹೇಳ್ಬೇಕು. ಸಾರಿ, ಇವರು ಟಾಪ್ ಅವರು 3 ವಿಕೆಟ್ ಕಿತ್ತಿರೋದು. ಸಿರಾಜ್ ಅಣ್ಣ ಅವರು 4 ವಿಕೆಟ್ನ ಕಿತ್ತಿದ್ದಾರೆ ಅಂತ ಹೇಳ್ಬೇಕು. ಬೆಂಕಿ ಆಟ ಆಡಿದ ನಮ್ಮ ಸಿರಾಜ್ ಅಣ್ಣ ಅಂತ ಹೇಳ್ಬೇಕು. ಅವರು ಕಂಬ್ಯಾಕ್ ಮಾಡಬೇಕು. ಕಂಬ್ಯಾಕ್ ಮಾಡ್ತಾರೆ RCB ತಂಡ ಬೌಲಿಂಗ್ ಸ್ಟ್ರೆಂತ್ ಇನ್ನೂ ಕೂಡ ತುಂಬಾ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೇಕು. ಇವರು ಬತ್ತು ಅಂತ ಅಂದರೆ ಇವ್ರು KKR ಆಡೇ ಆಡ್ತಾರೆ ನೋ ಡೌಟ್ ಅಂತ ಹೇಳ್ಬೇಕು. ಮತ್ತು ಮ್ಯಾಕ್ಸ್ವೆಲ್ ಅವರು ಕೂಡ ಆಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೇಕು. ಅವರು ಕೂಡ ಆಡ್ತಾರೆ ಅಂತ ಹೇಳ್ಬೇಕು. ಬ್ರೇಕ್ ಆಗಿದೆ, ಆಲ್ರೆಡಿ ಒಂದು ವಾರ ಬ್ರೇಕ್ ಆಗಿದೆ ಮ್ಯಾಕ್ಸ್ವೆಲ್ ಅಣ್ಣರಿಗೆ ಅಂತ ಹೇಳ್ಬೇಕು. ಈಗ ಅವರು ಆಡ್ತು ಅಂತಾರೆ ಬೇರೆ ಮೈಂಡಲ್ಲಿ ಬಂದು ಬ್ಯಾಟಿಂಗ್ ಬೀಸ್ತು ಅಂತ ಅಂದರೆ ತುಂಬಾ RCBಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೇಕು. RCB ತಂಡ KKR ವಿರುದ್ಧ ಗೆದ್ದು ಸೇಡನ್ನ ತೀರಿಸ್ಕೊತಾರ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ತಾಳೆ. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ದಾಗಬೇಕು ಅಂದರೆ ಗೆಲ್ಲಬೇಕು.